ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ಇಂದು ದೇವರ ವಾಕ್ಯವನ್ನು ನಾವು ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ ಶ್ರೀ ಮತ್ತಾಯನು ಬರೆದ ಸುವಾರ್ತೆ, ದಿ ಗಾಸ್ಪಲ್ ಅಕಾರ್ಡಿಂಗ್ ಟು ಮ್ಯಾಥ್ಯೂ ಚಾಪ್ಟರ್ 27ನೇ ಅಧ್ಯಾಯದಿಂದ ನಾವು ನೋಡಿಕೊಳ್ಳಲಿಕ್ಕಿದ್ದೇವೆ. 27ನೇ ಅಧ್ಯಾಯ ಕೂಡ ಸ್ವಲ್ಪ ದೊಡ್ಡ ಅಧ್ಯಾಯವಾಗಿರೋದ್ರಿಂದ ಅದನ್ನು ನಾವು ಎರಡು ಭಾಗವಾಗಿ ವಿಭಾಗಿಸಿ ಅಧ್ಯಯನ ಮಾಡಿಕೊಳ್ಳಲಿಕ್ಕಿದೆ. ಮತ್ತಾಯನ ಬರೆದ ಸುವಾರ್ತೆ 27ನೇ ಅಧ್ಯಾಯ 1ರಿಂದ 31 ವಚನಗಳು ಮೊದಲನೇ ಭಾಗ ಮತ್ತು 32ರಿಂದ ಕೊನೆಯವರೆಗಿರುವಂಥ ಭಾಗ ಎರಡನೇ ಭಾಗ. ಮೊದಲನೇ ಭಾಗ ಅಂದರೆ ಮತ್ತಾಯ 27 1ರಿಂದ 31 ವಚನಗಳಲ್ಲಿ ರಕ್ಷಕನ 17 ಅನುಭವಗಳು, 17 ಎಕ್ಸ್ಪೀರಿಯನ್ಸಸ್ ಆಫ್ ದ ಸೇವಿಯರ್. ಹೌದು, ನಮ್ಮ ಸುವಾರ್ತೆ ಅಂದರೆ ಮತ್ತಾಯನ ಬರೆದ ಸುವಾರ್ತೆಯಲ್ಲಿ ನಮ್ಮ ಕರ್ತನಾದ ಯೇಸುವನ್ನು ಅರಸನನ್ನಾಗಿ ಚಿತ್ರಿಸಲಾಗಿದೆ, ಪರಿಚಯಿಸಲಾಗಿದೆ. ಆದರೆ ಅರಸನ ಕೆಲಸಗಳಲ್ಲಿ ಒಂದು ಕೆಲಸ ಏನಂತ ಹೇಳಿದ್ರೆ ಅರಸನು ರಕ್ಷಿಸುವಂಥದ್ದು, ಸಂರಕ್ಷಿಸುವಂಥದ್ದು ಕೆಲಸಗಳಲ್ಲಿ. ಇದು ಅರಸನ ಕೆಲಸಗಳಲ್ಲಿ ಭಾಳ ಪ್ರಾಮುಖ್ಯವಾದಂಥ ಒಂದು ಕೆಲಸ, ಭದ್ರತೆ, ರಕ್ಷಿಸುವಂಥದ್ದು. ಆದ ಕಾರಣ ರಕ್ಷಕನ 17 ಅನುಭವಗಳು ಮತ್ತಾಯ 27 1ರಿಂದ 31 ವಚನಗಳಲ್ಲಿ. ಮೊದಲನೇದಾಗಿ ಮತ್ತಾಯ 27ನೇ ಅಧ್ಯಾಯ 2ನೇ ವಚನದಲ್ಲಿ ಅವರು ಯೇಸುವನ್ನು ಕಟ್ಟಿ ಕರ್ಕೊಂಡು ಹೋದರು. ಹಾಗಾದರೆ ರಕ್ಷಕನ ಮೊದಲನೇ ಒಂದು ಅನುಭವ ಕಟ್ಟಿ ಹಾಕಿದ ಅಥವಾ ಸೆರೆ ಹಿಡಿದ ಒಂದು ಅನುಭವ. ಒಬ್ಬ ಸೆರೆಯಾಳು ರಕ್ಷಕನನ್ನು ಸೆರೆಯಾಳಾಗಿ ಮಾಡಿ ಸೆರೆ ಹಿಡಿದು ಬಂಧಿಸಿ ಕರ್ಕೊಂಡು ಹೋಗುವಂಥ ಒಂದು ಅನುಭವ ರಕ್ಷಕನ ಮೊದಲನೇ ಒಂದು ಅನುಭವ ಆಗಿದೆ. ಮತ್ತು ಎರಡನೇ ಅನುಭವ ಏನಾಗಿದೆ ಅಂತ ಹೇಳ್ಬಿಟ್ಟು ನಾವು ನೋಡಿಕೊಳ್ಳೋಣ. ಅದು ಅದೇ ಮತ್ತಾಯನ ಬರೆದ ಸುವಾರ್ತೆ 27ನೇ ಅಧ್ಯಾಯದ 4ನೇ ವಚನದಲ್ಲಿ ಯೂದನು ಯೇಸು ಸ್ವಾಮಿಯನ್ನು ಹಿಡ್ಕೊಟ್ಟು ಅನಂತರ ಆತನಿಗೆ ಮರಣ ದಂಡನೆ ಸಿಕ್ತು ಅಂತ ಗೊತ್ತಾದ ಮೇಲೆ ಅವನು ಭಾಳ ಪಶ್ಚಾತ್ತಾಪಪಟ್ಟು 30 ಬೆಳ್ಳಿ ನಾಣ್ಯವನ್ನು ಹಿಂದಿರುಗಿ ಕೊಡಬೇಕಂತ ಹೇಳ್ಬಿಟ್ಟು ಮರಳಿ ತಗೊಂಡು ಬರ್ತಾನೆ. ಬಂದು ಒಂದು ಮಾತು ಹೇಳ್ತಾನೆ, ಅದೇನೆಂದರೆ ನಿರಪರಾಧಿಯ ರಕ್ತಕ್ಕೆ ದ್ರೋಹ ಬಗೆದು ಪಾಪ ಮಾಡಿದ್ದೇನೆ ಎಂಬುದಾಗಿ ಅರಿಕೆ ಮಾಡ್ತಾನೆ. ಹಾಗಾದರೆ ಯೂದನಿಗೂ ಗೊತ್ತಿತ್ತು, ಭಾಳ ಹತ್ತಿರದಲ್ಲಿ ಇರುವಂಥ ಯೂದನಿಗೂ ಗೊತ್ತಿತ್ತು ಅದೇನೆಂದರೆ ಆತನು ನಿರಪರಾಧಿ ಎಂಬುದಾಗಿ. ಆದ ಕಾರಣ ರಕ್ಷಕನ ಎರಡನೇ ಅನುಭವ 17 ಅನುಭವಗಳಿದೆ. ಅದರಲ್ಲಿ ಮೊದಲನೇ ಅನುಭವ ಈಗ ತಾನೇ ನಾವು ನೋಡಿದ್ವಿ, ಅದೇನೆಂದರೆ ಬಂಧಿತನಾಗುವಂಥ ಅನುಭವ. ಎರಡನೇದು ನಿರಪರಾಧಿ ಎಂಬ ಸಾಕ್ಷಿ ಹತ್ತಿರ, ಅದು ವೈರಿಯಿಂದ ಪಡ್ಕೊಳ್ಳುವಂಥ ಒಂದು ಅನುಭವ. ಆದರೆ ಅವರು ನಮಗೇನು ಅದನ್ನು ನೀನೇ ನೋಡ್ಕೊ ಎಂಬುದಾಗಿ ಹೇಳಿದಾಗ ಅವನು ಭಾಳ ಬೇಸರ ಪಟ್ಟುಬಿಟ್ಟು ಯೂದನು ದೇವಾಲಯದಲ್ಲಿ ಆ 30 ಬೆಳ್ಳಿ ನಾಣ್ಯವನ್ನು ಬಿಸಾಡಿಬಿಟ್ಟು ಹೋಗ್ತಾನೆ. ಅವಾಗ ಯಾಜಕರು ದುಡ್ಡು 30 ಬೆಳ್ಳಿ ನಾಣ್ಯ ತೆಗೆದುಕೊಂಡು ಇದನ್ನು ಕಾಣಿಕೆ ಪೆಟ್ಟಿಗೆಯಲ್ಲಿ ಹಾಕಬಾರ್ದು, ಕಾಣಿಕೆ ಪೆಟ್ಟಿಗೆಯಲ್ಲಿ ಹಾಕಿದರೆ ಇದು ನ್ಯಾಯ ಅಲ್ಲ, ಇದು ಆದ ಕಾರಣ ಇದನ್ನು ಏನಂತ ಅವರು ಕರೆದ್ರು, ರಕ್ತಕ್ರಯವಾಗಿದೆ, ರಕ್ತದ ಕ್ರಯ. ರಕ್ಷಕನ ಮತ್ತೊಂದು ಅನುಭವ ರಕ್ತಕ್ರಯದ ಅನುಭವ. ಹೌದು, ಒಂದು ವೇಳೆ ವೈರಿಗಳು ಆ ರೀತಿಯಾಗಿ ಹೇಳಿದರೂ ಕೂಡ ಯೇಸು ಸ್ವಾಮಿ ತನ್ನ ರಕ್ತವನ್ನು ಕ್ರಯವಾಗಿ ನಮಗೆ ಕೊಟ್ಟಿದ್ದನು ಎಂಬುದನ್ನು ಕೂಡ ತೋರಿಸ್ತದೆ. ಬ್ಲಡ್ ಪ್ರೈಸ್
8ನೇ ವಚನದಲ್ಲಿ ನೋಡೋದಾದರೆ, ಈ ಕಾರಣದಿಂದ ಅವರೇನು ಮಾಡಿದರು, ಕುಂಬಾರನ ಹೊಲವನ್ನು ತೆಗೆದುಕೊಂಡ್ರು. ಆಮೇಲೆ ಆ ಕುಂಬಾರನ ಹೊಲ ಅಂತ ಇರುವಂಥ ಹೆಸರಿಗೆ ಚೇಂಜ್ ಆಗಿಬಿಟ್ಟು ಅದು ರಕ್ತದ ಹೊಲ ಅಂತ 8ನೇ ವಚನ ಜನರು ಕರೆದರು. ಅನಂತರ ಅದು ಅನೇಕ ನೂರಾರು ವರ್ಷಗಳವರೆಗೆ ಅದು ರಕ್ತದ ಹೊಲನೇ ಆಗಿತ್ತು. ಹೌದು, ಒಂದು ರೀತಿಯಿಂದ ಯೇಸು ಸ್ವಾಮಿ ನಿರಪರಾಧ ರಕ್ತವನ್ನು, ಅಂದರೆ ನಿರಪರಾಧಿಯ ರಕ್ತ, ಹೌದು ಅದು ಕ್ರಯ ಕೊಡುವಂಥ ರಕ್ತ, ಹೌದು ಹೊಲವನ್ನೇ ಕೊಂಡುಕೊಳ್ಳುವಂತೆ ಮಾಡಿದಂಥ ರಕ್ತವಾಗಿದೆ. ಇನ್ನು ಹೊಲದಲ್ಲಿ ನಮಗೆ ಊಟ ಅಗತ್ಯತೆಗಳು ಒದಗಿ ಬರ್ತದೆ. ಆ ಒದಗುವಿಕೆ ಈತನ ರಕ್ತದ ಮುಖಾಂತರ ನಮಗೆ ಲಭ್ಯವಾಯಿತು ಎಂಬುದನ್ನು ಎಫೆಸದವರಿಗೆ ಬರೆದ ಪತ್ರಿಕೆ 1:7 ಇರುವಂಥ ವಾಕ್ಯ ಭಾಗದಲ್ಲಿ ಬರೆದಿರುವಂತೆ ಆಯಿತು. 9ನೇ ವಚನ ಮತ್ತಾಯನ ಬರೆದ ಸುವಾರ್ತೆ 27:9 ನೋಡುವಾಗ, ಇಸ್ರಾಯೇಲಿನ ಮಕ್ಕಳಲ್ಲಿ ಅವರು ಬೆಲೆ ಕಟ್ಟಿದವನ ಬೆಲೆಯಾದ 30 ಬೆಳ್ಳಿ ನಾಣ್ಯಗಳನ್ನು ತೆಗೆದುಕೊಂಡು, ಅಂದರೆ ಪ್ರವಾದಿ ಯೆರೆಮೀಯನು ಹೇಳಿದಂಥ ಮಾತು ನೆರವೇರಿತು. ಹೌದು, ಅವು 30 ಬೆಳ್ಳಿ ನಾಣ್ಯ. ಬೆಳ್ಳಿ ಬಂದು ಹಳೆ ಒಡಂಬಡಿಕೆಯಲ್ಲಿ ವಿಮೋಚನೆಯ ಒಂದು ನಾಣ್ಯವಾಗಿತ್ತು. ದ ಪ್ರೈಸ್ ಆಫ್ ರಿಡೆಂಪ್ಷನ್, ಸಿಲ್ವರ್. ಆದ ಕಾರಣ ಅಲ್ಲಿ ಕೂಡ ಒಂದು ಪ್ರವಾದನೆ, ಆ ಹಣ, ಆ ಬೆಳ್ಳಿ ಅದು ಯಾಕೆ ತಕ್ಕೊಂಡ್ರೆ ಅದು ವಿಮೋಚನೆ, ಇದನ್ನು ವಿಮೋಚಕ. ಆದ ಕಾರಣ ರಕ್ಷಕನ ಅನುಭವಗಳಲ್ಲಿ ಇದು ಕೂಡ ಒಂದು ಅನುಭವ ಆಗಿತ್ತು. 30 ಬೆಳ್ಳಿ ಯೆರೆಮೀಯನ ಪ್ರಕಾರವಾಗಿ, ಪ್ರವಾದನೆ ಪ್ರಕಾರವಾಗಿ ನೆರವೇರಿದ್ದು. ಮುಂದೆ ನೋಡೋಣ 11ನೇ ವಚನ. ಮತ್ತಾಯ 27ನೇ ಅಧ್ಯಾಯ 11ನೇ ವಚನದಲ್ಲಿ, ಯೇಸು ರಾಜ್ಯಪಾಲನ ಮುಂದೆ ನಿಂತಿದ್ದ. ಈ ಚಿತ್ರ ನೋಡುವಾಗ ನನಗೆ ಭಾಳ ವಿಚಿತ್ರ ಅನ್ನಿಸ್ತದೆ. ಯಾಕಂತ ಹೇಳಿದರೆ, ಈಗ ರಾಜ್ಯಪಾಲನು ಕೂತ್ಕೊಂಡಿರುವಂಥದ್ದು ಜಡ್ಜ್ ಆಗಿ, ಯೇಸು ಸ್ವಾಮಿ ಅವನ ಮುಂದೆ ಅಪರಾಧಿಯ ಎಂಬುದಾಗಿ ಜನರು ಹೇಳಿ ನಿಲ್ಲಿಸಿದ್ದಾರೆ. ಮತ್ತು ಆಗ ಯೇಸು ಸ್ವಾಮಿಗೆ ಈ ರಾಜ್ಯಪಾಲನು ಕೇಳ್ತಾನೆ, ನೀನು ಯೆಹೂದ್ಯರ ಅರಸನು ಅಂತ. ಒಬ್ಬ ಅರಸನು ಮತ್ತೊಬ್ಬ ಅರಸನನ್ನು ಪ್ರಶ್ನಿಸುವಂಥದ್ದು, ಒಬ್ಬ ನ್ಯಾಯಾಧಿಪತಿ ಮತ್ತೊಬ್ಬ ನ್ಯಾಯಾಧಿಪತಿಯನ್ನು ಪ್ರಶ್ನಿಸುವಂಥದ್ದು, ಒಬ್ಬ ಜಡ್ಜ್ ಮುಂದೆ ಇನ್ನೊಬ್ಬ ಜಡ್ಜ್. ಅದಕ್ಕೆ ಯೇಸು ಅವನಿಗೆ, ನೀನೇ ಹೇಳಿದ್ದಿ. ಯೇಸು ಸ್ವಾಮಿಯ ಮಾತುಗಳು ಭಾಳ ಸಿಂಪಲ್ ಆಗಿದ್ದು, ಸರಳವಾಗಿದ್ದು. ನನಗೇನು ಅನ್ನಿಸ್ತದೆ ಅಂತ ಹೇಳಿದರೆ, ಹೌದು, ಈಗ ನೀನು ನ್ಯಾಯಾಧಿಪತಿಯ ಸ್ಥಾನದಲ್ಲಿ ಕೂತ್ಕೊಂಡಿದ್ದಿ, ನಾನು ಅಪರಾಧಿಯ ಸ್ಥಾನದಲ್ಲಿ ನಿಂತ್ಕೊಂಡಿದ್ದೇನೆ. ಒಂದಿನ ಬರ್ತದೆ, ನಮ್ಮ ರೋಲ್, ನಮ್ಮ ಪಾತ್ರ ಅದು ರಿವರ್ಸ್ ಆಗ್ತದೆ. ನಾನು ಜಡ್ಜ್ ಸ್ಥಾನದಲ್ಲಿ ಕೂತ್ಕೊಂಡಿರ್ತೀನಿ, ನೀನು ಅಪರಾಧಿಯ ಒಂದು ಸ್ಥಾನದಲ್ಲಿ ನಿಂತಿರುವವನಾಗಿರಬೇಕು ಎಂಬಂತೆ ಇತ್ತು ಆ ಒಂದು ಚಿತ್ರ. 12ನೇ ವಚನ, ಮತ್ತಾಯನ ಬರೆದ ಸುವಾರ್ತೆ 27ನೇ ಅಧ್ಯಾಯದ 12ನೇ ವಚನದಲ್ಲಿ ಮತ್ತೊಂದು ರಕ್ಷಕನ ಅನುಭವ 17 ಅನುಭವಗಳಿದೆ. ಅದರಲ್ಲಿ 7ನೇ ಅನುಭವ ಏನಂತ ಹೇಳಿದರೆ, ಏನೂ ಉತ್ತರ ಕೊಡಲಿಲ್ಲ. ಯಾಕಂದರೆ ಮುಖ್ಯ ಯಾಜಕರು, ಹಿರಿಯರು ಯೇಸು ಸ್ವಾಮಿ ಮೇಲೆ ದೂರು ಹೇಳ್ತಾ ಇದ್ದಾಗ ಯೇಸು ಸ್ವಾಮಿ ಏನು ಉತ್ತರ ಕೊಡಲಿಲ್ಲ. ಆಮೇಲೆ ಪಿಲಾತನು ಯೇಸು ಸ್ವಾಮಿಗೆ, ಇವರು ಇಷ್ಟು ದೂರ ಹೇಳುತ್ತಿರೋದನ್ನು ಕೇಳಿಸೋದಿಲ್ವೋ ಎಂದನು. ಆವಾಗ ಒಂದು ಮಾತಿಗಾದರೂ ಯೇಸು ಪಿಲಾತನಿಗೆ ಉತ್ತರ ಕೊಡಲಿಲ್ಲ.
ಇದರಿಂದ ರಾಜ್ಯಪಾಲನು ಆಶ್ಚರ್ಯಪಡ್ತಾನೆ, ಇದೇನಪ್ಪ ಇದು ಹೀಗೆ ಅಂತ ಹೇಳ್ಬಿಟ್ಟು. ಹೇಗಾದರೂ ಬಿಡಿಸ್ಬೇಕಂತ ಅವನ ಮನಸ್ಸಿಗೆ ಬಂತು. ಯಾಕಂತ ಹೇಳಿದರೆ 18ನೇ ವಚನ, ಯೇಸುವನ್ನು ಅವರು ಹೊಟ್ಟೆ ಕಿಚ್ಚಿನಿಂದ ಹಿಡಿದು ಕೊಟ್ಟಿದ್ದಾರೆ. ಅದು ಮಾತ್ರ ಅವನಿಗೆ ಗೊತ್ತಿತ್ತು, ಪಿಲಾತನಿಗೆ. ಹಾಗಾದರೆ ರಕ್ಷಕನ 17 ಅನುಭವಗಳಲ್ಲಿ ಒಂದು ಅನುಭವ ಹೊಟ್ಟೆ ಕಿಚ್ಚು, ಬೇರೆಯವರು ಹೊಟ್ಟೆ ಕಿಚ್ಚು ಪಡುವಂಥ. ಮತ್ತು ಆ ಸಂದರ್ಭದಲ್ಲಿ ನ್ಯಾಯಾಸನದ ಮೇಲೆ ಕೂತಿದ್ದಾಗ ಅವನ ಹೆಂಡತಿ, ಪಿಲಾತನ ಹೆಂಡತಿ, ನೀನು ಆ ನೀತಿವಂತನ ಗೊಡವೆಗೆ ಹೋಗಬೇಡ ಎಂಬುದಾಗಿ ಒಂದು ಮಾತು ಹೇಳಿ ಕಳಿಸ್ತದೆ. ಭಾಳ ವಿಚಿತ್ರವಾದದ್ದು. ಬಹುಶಃ ಫಸ್ಟ್ ಟೈಮ್ ಆ ರೀತಿಯಾಗಿರ್ಬೇಕಂತ ಅನ್ನಿಸ್ತದೆ. ಯಾಕಂತ ಹೇಳಿದ್ರೆ ಶ್ರೀಮತಿ ಪಿಲಾತ ಬಂದು ಇಲ್ಲಿ ಆ ನ್ಯಾಯಾಸನದಲ್ಲಿ ಕೂತಿರುವಂಥ ಗಂಡನಿಗೆ ಒಂದು ವರ್ತಮಾನ ಆ ಟೈಮ್ನಲ್ಲಿ, ಕ್ರೂಷಿಯಲ್ ಟೈಮ್ನಲ್ಲಿ ಕಳಿಸುವಂಥದ್ದು. ಆದ ಕಾರಣ ಇದು ನೀತಿವಂತನು ಎಂಬಂಥ ಹೆಸರು ಒಬ್ಬ ಅವಿಶ್ವಾಸಿ ಅಥವಾ ಯಹೂದ್ಯರಲ್ಲದ ವ್ಯಕ್ತಿ ಕೂಡ ನೀತಿವಂತರು ಎಂಬುದಾಗಿ ಆ ಮಹಿಳೆ ಗ್ರಹಿಸುವಂಥ ಒಂದು ಅನುಭವ ಯೇಸು ಸ್ವಾಮಿಗೆ ಆವತ್ತು ಆಗಿರುವಂಥದ್ದು ಆಶ್ಚರ್ಯ. ಆ ರೀತಿಯಾಗಿ ನಡೆದಂಥ ಆ ವೇಳೆಯಲ್ಲಿ ಏನಾಯ್ತಂತ ಮುಂದೆ ನೋಡುವಾಗ ಬರಬ್ಬನ ಕರ್ಕೊಂಬರ್ತಾರೆ. ಅವ್ರದ್ದು ಒಂದು ಪದ್ಧತಿ ಇತ್ತು, ಇವರಿಬ್ಬರಲ್ಲಿ ಯಾರನ್ನು ಬಿಡುಗಡೆ ಮಾಡಬೇಕು, ಬರಬ್ಬನೋ ಅಥವಾ ಕ್ರಿಸ್ತನೆನಿಸಿಕೊಳ್ಳುವ ಯೇಸುವನ್ನು ಅಂತ ಕೇಳುವಾಗ ಬರಬ್ಬನನ್ನು ಅಂತ ಹೇಳ್ಬಿಟ್ಟು ಜನರು ಹೇಳ್ತಾರೆ. ಯಾಕಂದರೆ ಮುಖ್ಯ ಯಾಜಕರು, ಹಿರಿಯರು ಬರಬ್ಬನನ್ನೇ ಬಿಟ್ಟುಕೊಡ್ಬೇಕಂತ ಹೇಳ್ಬಿಟ್ಟು ಜನರನ್ನು ಒಡಂಬಡಿಸ್ತಾರೆ. ಜನರು ಕೂಡ ಅವರು ಹೇಳಿಕೊಟ್ಟ ಹಾಗೆ ಹೇಳ್ತಾರೆ. ಹಾಗಾದರೆ ಯೇಸುವನ್ನು ನಾನೇನು ಮಾಡಬೇಕು ಎಂಬುದಾಗಿ ಪಿಲಾತನು ಸ್ವಲ್ಪ ದುಃಖ ಪಡ್ತಾನೆ. ಆದರೂ ಕೂಡ ಅವರು ಆತನನ್ನು ಶಿಲುಬೆಗೆ ಹಾಕಿಸು ಎಂಬ ಮಾತನ್ನು 23ನೇ ವಚನ ಮತ್ತಾಯ 27ರಲ್ಲಿ ಹೇಳಿದಾಗ, ಕಡೆಗೆ ಪಿಲಾತನು ತನ್ನ ಯತ್ನ ನಡೆಯೋದಿಲ್ಲ ಎಂದು ತಿಳಿದು ಅದಕ್ಕೆ ಬದಲಾಗಿ ಗದ್ದಲವೇ ಹೆಚ್ಚಾಗುವುದೆಂದು ನೋಡಿ ನೀರನ್ನು ತೆಗೆದುಕೊಂಡು ಸಮೂಹದ ಮುಂದೆ ತನ್ನ ಕೈಗಳನ್ನು ತೊಳೆದು, ಈ ನೀತಿವಂತನ ರಕ್ತದ ವಿಷಯದಲ್ಲಿ ನಾನು ನಿರಪರಾಧಿ. ಹೆಂಡತಿಗಾಗಲೇ ನೀತಿವಂತನಂತ ಹೇಳಿದ್ದು, ಈಗ ಯೇಸು ಸ್ವಾಮಿಯ ಬಗ್ಗೆ ಪಿಲಾತನ ಮಾತು ಕೇಳಿರಿ, ನೀತಿವಂತನ ರಕ್ತ ಅಥವಾ ನಿರ್ದೋಷಿಯ ರಕ್ತ ಎಂಬುದಾಗಿ ಹೇಳ್ತಾನೆ. ಆ ರೀತಿಯಾಗಿ ಹೇಳಿದಾಗ 25ನೇ ವಚನ ವಿಚಿತ್ರವಾದಂಥ ಒಂದು ಪ್ರತಿಕ್ರಿಯೆ ಜನರಿಂದ ಸಿಗ್ತದೆ. ಅದೇನಂತ ಹೇಳಿದರೆ, ಆತನ ರಕ್ತವು ನಮ್ಮ ಮೇಲೆಯೂ ನಮ್ಮ ಮಕ್ಕಳ ಮೇಲೆ ಇರಲಿ. ಯಾರೂ ಕೂಡ ಆ ರೀತಿಯಾಗಿ ಬೇಡುವುದಿಲ್ಲ. ಅದರಲ್ಲಿಯೂ ಯಹೂದ್ಯರು ಆ ರೀತಿಯಾಗಿ ಪ್ರಾರ್ಥನೆ ಮಾಡೋದಿಲ್ಲ, ವಾಕ್ಯ ಚೆನ್ನಾಗಿ ಗೊತ್ತಿದ್ದಂಥವರು. ಆದರೂ ಕೂಡ ಅವರು ಹೇಳ್ತಾರೆ, ಯೇಸು ಸ್ವಾಮಿಯ ರಕ್ತ ನಮ್ಮ ಮೇಲೆ ನಮ್ಮ ಮಕ್ಕಳ ಮೇಲೆ ಇರಲಿ ಎಂಬುದಾಗಿ ಹೇಳ್ತಾರೆ. ಹೌದು, ಅದು ಒಂದು ರೀತಿಯಿಂದ ಅವರು ಹೇಳಿದ್ದು ಬೇರೆ ಆತ್ಮದಲ್ಲಿ. ಆದರೂ ಕೂಡ ಇವತ್ತಿನ ದಿವಸ ಕರ್ತನ ರಕ್ತ ನಮ್ಮ ಮೇಲೆ ಇಲ್ಲದಿದ್ದರೆ ನಾವು ಹೇಗೆ ತಾನೇ ಉಳಿಯೋದು ಸಾಧ್ಯ? ಆದರೆ ಅವರು ಹೇಳಿದ್ದು ಬೇರೆ ಅರ್ಥದಿಂದ. ಬೇರೆ ಅರ್ಥ ಅಂತ ಹೇಳಿದರೆ ನ್ಯಾಯ ತೀರ್ಪಿನ ಮುಯ್ಯಿ ತೀರಿಸುವಂಥ ಆ ಶಾಪ ನಮಗೆ ಬರಲಿ ಎಂಬ ರೀತಿಯಲ್ಲಿ ಅವರು ಹೇಳಿದರು. ಆ ಪಿಲಾತನು ಬರಬ್ಬನನ್ನು ಬಿಟ್ಟುಕೊಟ್ಟು ಯೇಸುವನ್ನು ಕೊರಡೆಗಳಿಂದ ಹೊಡೆಸ್ತಾನೆ. ಹೌದು, ರಕ್ಷಕನ ಅನುಭವ ಬದಲಿಯ ಅನುಭವ. ಸೇವಿಯರ್ಸ್ ಎಕ್ಸ್ಪೀರಿಯನ್ಸ್ ಈಸ್ ಸಬ್ಸ್ಟಿಟ್ಯೂಷನರಿ ಎಕ್ಸ್ಪೀರಿಯನ್ಸ್. ಅಂದರೆ ಒಬ್ಬರನ್ನ ಬಿಟ್ಕೊಡೋದಕ್ಕೋಸ್ಕರವಾಗಿ ತಾನು ಸಫರ್ ಆಗುವಂಥ. ಬರಬ್ಬನನ್ನು ಅವತ್ತು ಬಿಟ್ಟುಕೊಟ್ಟು ತಾನು ಕೊರಡೆಗಳಿಂದ ಏಟುಗಳನ್ನು ಹೊಂದಿ ಶಿಲುಬೆಗೆ ಸಾಗಬೇಕಾಯಿತು. ಈ ರೀತಿಯಾಗಿ ಕೆಲವು ರಕ್ಷಕನ ಅನುಭವಗಳು ಮತ್ತಾಯನ ಬರೆದ ಸುವಾರ್ತೆ 27ನೇ ಅಧ್ಯಾಯ
1-31 ವಚನಗಳಲ್ಲಿ ನಾವು ನೋಡ್ತೇವೆ. ಇನ್ನೂ ಕೆಲವು ಇದೆ, ನೋಡ್ಕೊಳ್ಳೋಣ. 28ನೇ ವಚನ. ಅವರು ಯೇಸುವಿನ ಬಟ್ಟೆಗಳನ್ನು ಏನು ಮಾಡ್ತಾರೆ, ತೆಗೆದು ಹಾಕಿ ಕಡು ಕೆಂಪು ನಿಲುವಂಗಿಯನ್ನು ತೊಡಿಸಿದರು. ವಾವ್! ಅದರಲ್ಲಿ ಕೂಡ ಒಂದು ಚಿತ್ರಾತ್ಮಕವಾದಂಥ ಒಂದು ನೀತೀಕರಣ ಅಂತ ಹೇಳಿದ್ರೆ, ತನ್ನ ನೀತಿ ನಮಗೆ ಕೊಟ್ಟು ನಮ್ಮ ಪಾಪಗಳನ್ನು ತನ್ನ ಮೇಲೆ ಹೊತ್ತುಕೊಂಡಂಥ ಒಂದು ಅನುಭವ. ಅಥವಾ 2 ಕೊರಿಂಥ 5:21 ಭಾಳ ಸ್ಪಷ್ಟವಾಗಿದೆ, ಪಾಪ ಜ್ಞಾನವಿಲ್ಲದ ಆತನನ್ನು ನಮಗೋಸ್ಕರವಾಗಿ ಪಾಪವನ್ನಾಗಿ ಮಾಡಿದನು. ಯಾಕೆ ಅಂತೇಳಿದರೆ ನಾವು ನೀತಿವಂತರಾಗುವಂತೆ. ಅದೇ ಚಿತ್ರ ಈ ವಸ್ತ್ರ ತೆಗೆದು ಕಡು ಕೆಂಪು ವಸ್ತ್ರ ನಿಲುವಂಗಿ ಹಾಕೋದರಲ್ಲಿ ನಾವು ನೋಡ್ತೇವೆ. 29ನೇ ವಚನ, ಮತ್ತಾಯನ ಬರೆದ ಸುವಾರ್ತೆ 27ನೇ ಅಧ್ಯಾಯದ 29ನೇ ವಚನದಲ್ಲಿ ನಾವು ನೋಡ್ಕೊಳ್ತೇವೆ, ಒಂದು ಮುಳ್ಳಿನ ಕಿರೀಟವನ್ನು ಹಣೆದರು ಅಂತ ಹೇಳ್ಬಿಟ್ಟು. ಹೌದು, ಯೇಸು ಸ್ವಾಮಿಯ ಅರಸನು. ಮತ್ತಾಯ 25ರಲ್ಲಿ ಅದನ್ನು ನೋಡ್ತೇವೆ. ಪ್ರಾರಂಭದಲ್ಲಿ ಅದನ್ನು ರುಜುಪಡಿಸ್ತಾನೆ, ದಾವೀದನ ವಂಶ. ಆದರೆ ಅದೇ ಸಂದರ್ಭದಲ್ಲಿ ಇಲ್ಲಿ ಹಾಸ್ಯ ಮಾಡ್ತಾ ಇದ್ದಾರೆ. ಮುಳ್ಳಿನ ಕಿರೀಟವನ್ನು ಕೊಡುವಂಥದ್ದು. ಹೌದು, ರಕ್ಷಕನ ಅನುಭವ ಮುಳ್ಳಿನ ಕಿರೀಟ. ಬಲಗೈಯಲ್ಲಿ ಒಂದು ಬೆತ್ತವನ್ನು ಕೊಟ್ಟು ಯಹೂದ್ಯರ ಅರಸನೇ ನಮಸ್ಕಾರ ಅಂತಾರೆ. ಹೌದು, ಆತನು ದೇವ್ರ ಮುಂದೆ ಕೂಡ ಯಹೂದ್ಯರ ಅರಸನಿತ್ತು. ಇವರು ಹೇಳೋದ್ರಿಂದ ಅರಸನಾಗೋದಿಲ್ಲ. ಒಂದಿನ ನೋಡ್ತಾರೆ. ಇದನ್ನು ಆ ಶಿಲ್ಬೆ ಮೇಲಿದ್ದ ಕಳ್ಳನಿಗೆ ಗೊತ್ತಾಯಿತು, ನೀನು ರಾಜ್ಯವನ್ನು ಪಡೆದವನಾಗಿ ಬರುವಾಗ ರಾಜನೇ ರಾಜ್ಯವನ್ನು ಪಡ್ಕೊಂಡು ಬರೋದು. ಆದ ಕಾರಣ ಅವನಿಗೆ ಗೊತ್ತಾಯಿತು ಪ್ರಕಟಣೆ. ಬಲಗೈಯಲ್ಲಿ ಒಂದು ರಾಜದಂಡದೋಪಾದಿಯಲ್ಲಿ ಬೆತ್ತವನ್ನು ಕೊಟ್ಟು ಹಾಸ್ಯ ಮಾಡ್ತಾರೆ. ಹೌದು, ಅನಂತರ ನಾವು ನೋಡುವಾಗ ಹಾಸ್ಯ ಮಾಡಿ ಕೊನೆಗೆ ಯೇಸುವಿನ ಮೇಲೆ ಉಗುಳಿ, ಅದೇನೆಂದರೆ ತಿರಸ್ಕಾರ ಮಾಡ್ತಾರೆ. ಯೆಶಾಯ 53ನೇ ಅಧ್ಯಾಯದಲ್ಲಿ ಹಿ ವಾಸ್ ಡಿಸ್ಪೈಸ್ಡ್, ನಮಗಾಗಿ ತಿರಸ್ಕಾರ ಹೊಂದಿದ, ನಮಗಾಗಿ ಆ ಉಗಳಿನ ಅನುಭವವನ್ನು ರಕ್ಷಕನಾದಂಥ ಆತನು ಹೊಂದಿದನು. ಆನಂತರ 31ನೇ ವಚನ ಈ ರೀತಿಯಾಗಿ ಮುಕ್ತಾಯವಾಗ್ತದೆ. ಮತ್ತಾಯನ ಬರೆದ ಸುವಾರ್ತೆ 27ನೇ ಅಧ್ಯಾಯ 31ನೇ ವಚನ. ಹೀಗೆ ಹಾಸ್ಯ ಮಾಡಿದ ಮೇಲೆ ಆ ನಿಲುವಂಗಿಯನ್ನು ಯೇಸುವಿನಿಂದ ತೆಗೆದುಹಾಕಿ ಆತನ ವಸ್ತ್ರವನ್ನು ಹೊದಿಸ್ತಾರೆ. ಹೌದು, ಇದೇನು ತೋರಿಸ್ತದೆ? ತನ್ನ ವಸ್ತ್ರ, ಯೇಸುವಿನ ವಸ್ತ್ರವನ್ನು ತೆಗೆದು ಹಾಕಿದರು. ನಮಗೋಸ್ಕರವಾಗಿ ಆತನು ಬಟ್ಟೆಯಿಲ್ಲದವನಾದ. ಅನಂತರ ನಮ್ಮ ಬಟ್ಟೆ, ಕಡುಗೆಂಪು ಬಟ್ಟೆ ಆತನ ಮೇಲೆ ಹಾಕಲಾಯಿತು. ಆತನ ನೀತಿ ನಮಗೆ ಲಭ್ಯವಾಯಿತು. ಅದಾದ ನಂತರ ಆತನು ಕಷ್ಟ ಹೊಂದಿದ ನಂತರ ಕಡೆಗೆ ಆತನ ವಸ್ತ್ರ ಆತನಿಗೆ ಸಿಕ್ತು. ಆತನ ಒರಿಜಿನಲ್ ವಸ್ತ್ರ ಆತನಿಗೆ ಸಿಕ್ತು. ಆ ರೀತಿಯಾಗಿ ಒಂದು ದಿನ ಬರ್ತದೆ, ನಮ್ಮ ಕರ್ತನು ತಾನು ಕಳ್ಕೊಂಡದ್ದನ್ನು ಪುನಃ ಹೊಂದಿಕೊಳ್ತಾನೆ, ಪುನಃ ಪಡ್ಕೊಳ್ತಾನೆ. ಇದನ್ನೇ ಆ ಕಳ್ಳ ಶಿಲುಬೆ ಮೇಲೆ ಗಮನಿಸಿದ. ಅವನಿಗೆ ಏನೂ ಗೊತ್ತಿರಲಿಲ್ಲ, ಮೋಸ್ಟ್ಲಿ ಬೈಬಲ್ ಏನು ಗೊತ್ತಿರಲಿಕ್ಕಿಲ್ಲ. ಆದರೆ ಒಂದಂತೂ ಭಾಳ ಚೆನ್ನಾಗಿ ಮಾತಾಡ್ತಾನೆ ಅವನು. ಅದೇನೆಂದರೆ, ಸ್ವಾಮಿ, ನೀನು ರಾಜ್ಯವನ್ನು ಪಡೆದವನಾಗಿ ಬರುವಾಗ, ಅಂದರೆ ರಾಜನಾಗಿ ಬರುವಾಗ ನನ್ನನ್ನು ನೆನಪು ಮಾಡಿಕೊ. ಹಾಗಾದರೆ ಯೇಸು ಸ್ವಾಮಿಯ ಪುನಃಸ್ಥಾಪನೆಯಲ್ಲಿ ಆ ಕಳ್ಳನು ನಂಬಿದ್ದ. ಈವನ್ ದ ಥೀಫ್ ರಿಯಲೈಸ್ಡ್, got a revelation about the recovery of Christ. ಕ್ರಿಸ್ತನ ಪುನಃ ವಶಪಡಿಸಿಕೊಳ್ತಾನೆ ರಾಜ್ಯವನ್ನು. ಆದಾಮನು ಕಳೆದಿದ್ದನು, ಸೈತಾನು ಇವೆಲ್ಲ ನನಗೆ ಕೊಡಲಾಗಿದೆ, ಅದನ್ನು ನನಗಿಷ್ಟ ಬಂದವರು ಕೊಡ್ತೀನಿ ಎಂಬುದಾಗಿ ಹೇಳಿ
ಆ ರಾಜ್ಯವನ್ನು ಸೈತಾನ್ ತೋರಿಸ್ತಾನೆ. ಈಗ ಆ ರಾಜ್ಯವನ್ನು ಪಡೆದವನಾಗಿ ಬರುವಾಗ ನನ್ನನ್ನು ನೆನಪು ಮಾಡಿಕೊ ಎಂಬ ಮಾತಿನಲ್ಲಿ ನಮಗೇನು ಗೊತ್ತಾಗ್ತದೆ? ಕ್ರಿಸ್ತನು ರಕ್ಷಕನಾಗಿ ಅನುಭವಿಸಿದ ಅನುಭವಗಳನ್ನು ಇದು ತೋರಿಸ್ತದೆ. ಆಶ್ಚರ್ಯ ಅಲ್ವಾ? ಹೌದು. ಮತ್ತಾಯನು ಬರೆದ ಸುವಾರ್ತೆ 27ನೇ ಅಧ್ಯಾಯದಲ್ಲಿ 1-31 17 ರಕ್ಷಕನ ಅನುಭವಗಳನ್ನು ನಾವು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.